ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ನಮ್ಮನೆ ಪಕ್ಕದ ಮನೆಯಲ್ಲೇ ಮದ್ವೆ ಇತ್ತು. ಅವಳು ಮದ್ವೆಗೆ ಮೆಹಂದಿ ಕೂಡ ನನ್ಗೆ ಹೇಳಿದ್ಲು. ಮೆಹಂದಿ ಹಚ್ಚಕ್ಕಂತ ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದೆ. ಇವಳ ಹೆಸರು ಬಂದ್ಬಿಟ್ಟು ಶೀಲಾ ಅಂತ. ಅವಳಿಗೆ ಮೆಹಂದಿ ಎಲ್ಲ ಹಚ್ಚಿ ನೆಕ್ಸ್ಟ್ ಅವತ್ತೇನೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು, ನಮ್ದೇ ಒಂದು ಗ್ರೂಪ್ ಇದೆ, ಚಿಕ್ಕದಾಗಿ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲೆಲ್ಲ ಸೇರಿದ್ವಿ, ಚೆನ್ನಾಗಿ ಮಾತಾಡ್ಕೊಂಡು ಖುಷಿ ಆಯ್ತು ಕೂಡ. ಅವ್ರ ಮನೇಲಿ ಫಂಕ್ಷನ್ ಇದ್ರೆ ಬಟ್ ನಾವು ಒಂದ್ ತಿಂಗಳಿಂದ ನಮ್ ಬಟ್ಟೆ ಅಂತೆ ಅದಂತೆ ಇದಂತೆ ನಾವು ಹುಡುಕ್ತಾನೆ ಇದೀವಿ. ನಮ್ ಮನೇಲೆ ಫಂಕ್ಷನ್ ಇದೆಯೇನೋ ಅನ್ನೋ ತರ. ನೆಕ್ಸ್ಟ್ ಅವಳಿಗೆ ಮೆಹಂದಿ ಹಾಕ್ಬಿಟ್ಟು ನೆಕ್ಸ್ಟ್ ಬಳೆ ಕೂಡ ನನ್ನ ಹತ್ರನೇ ಹಾಕೋಕ್ ಕೇಳಿದ್ಲು. ಬಳೆನೂ ಹಾಕ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತಿದ್ದು. ಆಮೇಲೆ 2 ಗಂಟೆ ಹತ್ರ ನಾವೆಲ್ಲ ಊಟ ಮಾಡ್ಕೊಂಡು ಅವಳು ನನ್ಗೆ ಅರ್ಶನ ಕುಂಕುಮ ಕೊಡ್ಲು. ಅದನ್ನು ಇಸ್ಕೊಂಡು ನಾನು 3 ಗಂಟೆ ಆ ತರ ನಾನು ಮನೆಗೆ ಬಂದೆ. ಅವರಿಗೆಲ್ಲ ಬಾಯ್ ಮಾಡಿ ನೆಕ್ಸ್ಟ್ ನಾನು ಅಂಗಡಿಗೆ ಹೋಗ್ಬೇಕಿತ್ತು. 3 ಗಂಟೆಗೆ ಅಂಗಡಿಗೆ ಹೋಗಿ ನೆಕ್ಸ್ಟ್ ಡೇನೆ ಬೆಳಿಗ್ಗೆ ಅವಳಿಗೆ ಚಿಗುರುದದ್ದು ಮತ್ತೆ ಅರ್ಶನ ಶಾಸ್ತ್ರ ಮತ್ತೆ ಬಳಿಮೀಸೋದು ಮತ್ತೆ ನಾಂದಿ, ಇದು 4 ಇತ್ತು. ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಇತ್ತು ಬೆಳಿಗ್ಗೆನೆ. ನೆಕ್ಸ್ಟ್ ಡೇ ಮದ್ವೆ ಆಗಿತ್ತು. ಫಸ್ಟ್ ನಾವು ಚಿಗುರುದೆಲ್ಲ ಮುಗಿಸ್ಕೊಂಡ್ವಿ. ಎಲ್ರು ಸೇರಿದ್ವಿ. ಅಲ್ಲಿ ಅಕ್ಕಪಕ್ಕದ ಏನೇನ್ ಹೆಂಗಸ್ರಿದ್ದೀವೋ ಲೇಡೀಸ್ ಇದೀವೋ ಅವ್ರೆಲ್ರು ಕೂಡ ಒಬ್ರು ಮನೇಲೂ ತಪ್ಸ್ದೇನೆ ಎಲ್ರು ಬಂದಿದ್ರು. ತುಂಬಾ ಖುಷಿ ಆಯ್ತು. ನಮ್ಮ ಮನೇಲೆ ಫಂಕ್ಷನ್ ಇದೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ಇವರು ಅವಳ ಅಣ್ಣ, ಆಮೇಲೆ ಇವರು ಅವರದು ದೊಡ್ಡಪ್ಪ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಇವರೆಲ್ಲ ನಮ್ಮ ಊರಿನವ್ರೇನೆ. ಅದೇ ನೆಕ್ಸ್ಟ್ ಖುಷಿ ಆಗತ್ತೆ. ಅಂದ್ರೆ ಅವರು ಮನೆಗೆ ಹೋದಾಗ ಟ್ರೀಟ್ ಮಾಡೋ ರೀತಿ ಆಗ್ಲಿ, ಮಾತಾಡ್ಸೋ ರೀತಿ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾರೆ ಕೂಡ. ಅದಕ್ಕೆ ನಾವೆಲ್ಲರೂ ಅವ್ರ ಮನೆ ಫಂಕ್ಷನ್ಗೆ ಪ್ರತಿಯೊಬ್ರು ಅಟೆಂಡ್ ಆಗಿ. ಇವ್ರು ನಮ್ಮ ಅತ್ತೆ, ಅವರು ಕೂಡ ಬಂದಿದ್ರು. ನಾವೆಲ್ಲರೂ ಕೂಡ ಯೆಲ್ಲೋ ಕಲರ್ ಸೀರೆ ಉಟ್ಟಿದ್ವಿ. ಇವ್ರು ನಮ್ಮ ಚಿಕ್ಕತ್ತೆ, ಅಂದ್ರೆ ನಮ್ ದಾದನ ತಮ್ಮನ ಹೆಂಡತಿ ಇವರು. ಆಮೇಲೆ ಇದನ್ನ ನಾನು ಸ್ವಲ್ಪ ವಿಡಿಯೋದಲ್ಲಿ ನನ್ನನ್ನೇ ಜಾಸ್ತಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಕೂಡ ಹಾಕ್ತೀನಿ. ಇದ್ರಲ್ಲೇನೆ ಎಲ್ಲನೂ ಆಗಲ್ಲ. ಇದ್ರದ್ದು ಫುಲ್ ವಿಡಿಯೋ ಬಂದ್ಬಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಚೆಕ್ ಮಾಡಿ ಆಯ್ತಾ. ನೆಕ್ಸ್ಟ್ ಇವರು ನನ್ನ ಮಾವನ ತಮ್ಮ. ಮತ್ತೆ ಎಲ್ರು ಸೇರ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಾಯ್ತು ಫಂಕ್ಷನ್ ಕೂಡ. ಇವರು ಅವರ ಅಪ್ಪ ಅಮ್ಮ, ಅವಳದು ಶೀಲಂದು, ಇವರು ದೊಡ್ಡಪ್ಪ ದೊಡ್ಡಮ್ಮ, ಆಮೇಲೆ ಇವರು ಅಕ್ಕ ಬಾವ, ಮತ್ತೆ ಇದು ನಾನು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಫುಲ್ ವಿಡಿಯೋದಂತೂ ನೋಡೋದನ್ನ ಮರಿಬೇಡಿ. ಬಾಯ್.